ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಒಂಟಿ ಹೆಣ್ಣು ಮಕ್ಕಳು ರಾತ್ರಿ ಓಡಾಡೋದು ನಗರಗಳಲ್ಲಿ ಹೆಚ್ಚಾಗಿ ಕಷ್ಟ ಸಾಧ್ಯ ಅಂತ ಹೇಳ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಯಾರೋ ಒಬ್ಬರು ಏಕಾಏಕಿಯಾಗಿ ದೌರ್ಜನ್ಯ ಮಾಡಲಿಕ್ಕೆ ಮುಂದಾಗೋದಾಗಿರ್ಬೋದು, ಈ ಥರದ ಅನೇಕ ಪ್ರಕರಣಗಳನ್ನು ನಾವು ದೊಡ್ಡ ದೊಡ್ಡ ನಗರಗಳಲ್ಲಿ ಕೇಳ್ತಾ ಇದ್ವಿ. ಇವತ್ತು ಅದು ಹಳ್ಳಿಗಳಿಗೂ ಕೂಡ ವ್ಯಾಪಿಸಿರೋದು. ಏಕಾಂಗಿಯಾಗಿ ಓಡಾಡೋಕ್ಕೂ ಕೂಡ ನಮ್ಮ ಮನೆಯ ಹೆಣ್ಣುಮಕ್ಕಳು ಭಯಪಡುವಂಥ ವಾತಾವರಣ ನಿರ್ಮಾಣವಾಗಿರೋದು. ನೋಡಿ, ಜೂನ್ 3ನೇ ತಾರೀಕು ಗಂಡನ ಜೊತೆ ಜಗಳ ಆಡಿಕೊಂಡು ಪಕ್ಕದ ಊರಲ್ಲಿರ್ತಕ್ಕಂಥ ತವರು ಮನೆಗೆ ತೆರಳ್ತಾ ಇದ್ದಂಥ ಒಂಟಿ ಮಹಿಳೆಯನ್ನು ಟಾರ್ಗೆಟ್ ಮಾಡಿದಂಥ ಯುವಕರು ಎಲ್ಲರೂ ಕೂಡ ಇವತ್ತು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಹೀನ ಕೃತ್ಯವನ್ನು ಎಸಗಿಬಿಟ್ಟಿದ್ದಾರೆ. ಯಾವ ಧೈರ್ಯದ ಮೇಲೆ ಹಳ್ಳಿಗಳಲ್ಲಿ ಎಲ್ಲಾದರೂ ಒಂಟಿಯಾಗಿ ತಮ್ಮ ಪಕ್ಕದ ಊರಿಗಾಗಿರ್ಬೋದು ಹೆಚ್ಚಾಗಿ ವೆಹಿಕಲ್ಸ್ಗಳು ಇರೋದಿಲ್ಲ. ನಿಮಗೆ ಮಂಡ್ಯ ಭಾಗ ಆ ಕಡೆ ಹೋಗಿಬಿಟ್ರೆ ಸರಿಯಾದಂಥ ಸಾರಿಗೆ ಸಂಪರ್ಕಗಳು ಕೂಡ ಇಲ್ಲದೇ ಇರೋದರಿಂದ ಹೆಚ್ಚಾಗಿ ಅವ್ರು ಡಿಪೆಂಡ್ ಆಗೋದೇ ಬರ್ತಾ ಇರ್ತಕ್ಕಂಥ ಬೈಕ್ಗಳ ಮೇಲೆ ಅಥವಾ ಯಾವುದಾದ್ರೂ ಕಾರ್ಗಳು ವೆಹಿಕಲ್ಗಳ ಮೇಲೆ. ಮುಂದಿನ ಹಳ್ಳಿಗೆ ಡ್ರಾಪ್ ಕೊಡ್ತೀರಾ ಅಂತ ಕೇಳಲಿಕ್ಕೆ ಆ ಮಹಿಳೆ ನೋಡಿ, ಯಾರೋ ನಮ್ಮ ಸಂಬಂಧಿಕರು ಇರ್ಬೋದು, ಅಣ್ಣ ತಮ್ಮಂದಿರ ಥರ ಇರಬಹುದು, ಅಥವಾ ನಮಗೆ ಬೇಕಾದಂಥವ್ರು ಇರಬಹುದು, ಒಳ್ಳೆ ಒಳಿತನ ಬಯಸ್ತಾ ಇದ್ದಾರೆ ಅಂತ ಹೇಳಿ ಯಾರೋ ಡ್ರಾಪ್ ಕೊಡ್ತೀವಿ ಅಂತ ಅಂದಾಗ ಧೈರ್ಯ ಮಾಡಿ ಏನಾದರೂ ಡ್ರಾಪ್ ತೆಗೆದುಕೊಂಡು ಬಿಟ್ಟರೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅನ್ನೋದಕ್ಕೆ ಇದೇ ಘಟನೆ ಸಾಕ್ಷಿ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು. ಇದೀಗ ಇಡೀ ಬೆಣ್ಣೆ ನಗರಿಯನ್ನೇ ಬೆಚ್ಚಿ ಬೀಳಿಸಿಬಿಟ್ಟಿದೆ. ಗಂಡನ ಜೊತೆ ಜಗಳ ಆಡ್ಕೊಂಡು ತವ್ರ ಮನೆ ಹೋಗ್ತಾ ಇದ್ದಂಥ 41 ವರ್ಷದ ಮಹಿಳೆ ಮೇಲೆ 10 ಜನರು ಸಾಮೂಹಿಕವಾಗಿ ಕೆಟ್ಟದಾಗಿ ಬಳಸ್ಕೊಂಡಿರ್ತಕ್ಕಂಥ ನೀಚ ಕೃತ್ಯದ ಘಟನೆ ಇವತ್ತು ವರದಿಯಾಗಿರೋದು. ಅಳ್ತಾ ತಾಯಿ ಮನೆಗೆ ಹೋಗ್ತಾ ಇದ್ದಂಥ ಮಹಿಳೆಯನ್ನು ನೋಡಿ ಮಾತನಾಡಿಸಿದಂಥ ಒಬ್ಬ ಯುವಕ, ಓಕೆ ನಿನಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ಬೈಕಿಗೆ ಹತ್ತಿಸ್ಕೊಳ್ತಾನೆ. ಅಂಗಡಿ ಹತ್ರ ನಿಂತ್ಕೊಂಡಿರ್ತಾರಂಥ ಮಹಿಳೆ. ಮನೇಲಿ ಬಹಳಷ್ಟು ಸಮಸ್ಯೆಗಳಿರುತ್ತೆ, ಹಾಗಾಗಿ ತುಂಬ ನೊಂದಿರ್ತಕ್ಕಂಥ ಮಹಿಳೆ ಒಂದಿಷ್ಟು ಸಾಂತ್ವನ ಹೇಳಲಿಕ್ಕೆ ಅಂತ ಬಯಸಿದಂಥ ಹುಡುಗ. ಆದರೆ ಈತನ ಹಿಂದೆ ಈ ಥರದ್ದೊಂದು ಖತರ್ನಾಕ್ ಪ್ಲ್ಯಾನ್ ಇದೆ ಅಂತ ಮಹಿಳೆಗೆ ಯಾವುದೇ ರೀತಿಯಾದಂಥ ಸಣ್ಣ ಸೂಕ್ಷ್ಮತೆಯೂ ಕೂಡ ಗೊತ್ತಾಗಿಲ್ಲ. ಅದಾದಮೇಲೆ ಅಂಗಡಿ ಹತ್ರ ನಿಂತ್ಕೊಂಡಿರ್ತಕ್ಕಂಥ ಮಹಿಳೆಯನ್ನು ಮಾತನಾಡಿಸಿ ಓಕೆ ನಿನಗೆ ಡ್ರಾಪ್ ಕೊಡ್ತೀನಿ ಅಂತ ಹೇಳಿ ಆ ತವರೂರಿಗೆ ಡ್ರಾಪ್ ಕೊಡ್ತೀವಿ ಅಂತಲೂ ಕೂಡ ಒಪ್ಪಿಸ್ತಾರೆ. ಅದಾದಮೇಲೆ ಕುಡಿಲಿಕ್ಕೆ 7 ಅಪ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತು ಬರೆಸೋ ಔಷಧಿಯನ್ನು ಬೆರೆಸಿ ಆಕೆಗೆ ಕೊಟ್ಟುಬಿಟ್ಟಿದ್ದಾರೆ. ಅದು ಯಾವುದು ಕೂಡ ಗೊತ್ತಾಗಿಲ್ಲ. ನೋಡಿ, ಅದಾದಮೇಲೆ ಬಳಿಕ ಬೈಕ್ನಲ್ಲಿ ಮನೆಗೆ ಬಿಡ್ತೀನಿ ಬಾ ಅಂತ ಹೇಳಿ ಆ ಇಬ್ಬರು ಯುವಕರು ಇರ್ತಾರಂತ. ಆರಂಭದಲ್ಲಿ ಆ ಬೈಕ್ನಲ್ಲಿ ಕೂರಿಸ್ಕೊಂಡು ಆಕೆನ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಕ್ಷಣಕ್ಕೆ ಪ್ರಜ್ಞೆ ತಪ್ಪಿದ ನಂತರ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಯಲೋದಹಳ್ಳಿ ಜಮೀನಿಗೆ ಕರ್ಕೊಂಡು ಹೋಗಿ ರಾತ್ರಿ 7:30ರಿಂದ, ನನಗೆ ಹೇಳಲಿಕ್ಕೂ ಕೂಡ ಸ್ವಲ್ಪ ಮುಜುಗರ ಆಗ್ತಾ ಇದೆ, ರಾತ್ರಿ 7:30ರಿಂದ ಬೆಳಗಿನ ಜಾವ 3:20ರವರೆಗೆ ಸಾಮೂಹಿಕವಾಗಿ ಕೆಟ್ಟ ಕೃತ್ಯಕ್ಕೆ ಆ ಹೆಣ್ಣು ಮಗಳನ್ನು ಬಳಸ್ಕೊಂಡಿರೋದು. ತಾಯಿ ವಯಸ್ಸಿನ ಹೆಣ್ಣು ಮಗಳಾಕೆ, 41 ವರ್ಷ ಅಂದರೆ. ಇದರಲ್ಲೊಬ್ಬ ಅಪ್ರಾಪ್ತ ಯುವಕನೂ ಕೂಡ ಇದ್ದಾನೆ. ಹಾಗಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಕೇವಲ ಈ ರೀತಿಯಾಗಲ್ಲ ನೋಡಿ, ಒಂದು ಗ್ಯಾಂಗ್ ಇವರಿಬ್ಬರು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದಾದಮೇಲೆ ಇವರು ಸಾಮೂಹಿಕವಾಗಿ 10 ಜನ ಸೇರ್ಕೊಂಡಿದ್ದಾರೆ ಅಂದರೆ ಎಲ್ರಿಗೂ ಕೂಡ ಫೋನ್ ಕಾಲ್ ಮಾಡೇ ಕರೆಸ್ಕೊಂಡಿರ್ತಾರೆ. ಅದು ಕೂಡ ನೀವು 7:30ರಿಂದ ಬೆಳಗಿನ ಜಾವ 3:20ರವರೆಗೂ ಕೂಡ ಹೆಣ್ಣು ಮಗಳನ್ನು ಇವರ ತನ್ನ ದೇಹದ ಆಸೆಗೆ ಬಳಸ್ಕೊಂಡಿದ್ದಾರೆ ಅಂದರೆ ಸಮಾಜ ಯಾವ ಹಂತಕ್ಕೆ ಹೋಗಿ ತಲುಪಿದೆ, ನಮ್ಮ ಇಂದಿನ ಯುವ ಸಮುದಾಯ ಯಾವ ರೀತಿಯಾಗಿ ಬದಲಾಗಿಬಿಟ್ಟಿದೆ ಅನ್ನೋದಕ್ಕೆ ಇದು ನೈಜ ಉದಾಹರಣೆಯಾಗಿ ನಿಲ್ಲುತ್ತೆ. ನೋಡಿ, ಇಷ್ಟಷ್ಟೇ ಮಾಡಿಲ್ಲ ಅವರು. ಅದಾದಮೇಲೆ ಆಕೆ ವಾಪಸ್ ಮನೆ ಹೋಗಿಬಿಟ್ಟಿದ್ದಾಳೆ. ಆದರೆ ಕೆಲವು ದಿನಗಳ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಗಳಲ್ಲಿ ಒಂದು ಫೋಟೋ ಮತ್ತು ವಿಡಿಯೋಗಳು ಹರಿದಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾವೆ. ಇವ್ರಿಗೆ ಇದೊಂದು ಚಟ ಮತ್ತು ಗೀಳು ಅಂತ ಅನಿಸುತ್ತೆ. ಒಂದು ಮಾಡಿರ್ತಕ್ಕಂಥ ಪಾಪದ ಕೃತ್ಯ ಒಂದು ಕಡೆ, ಇನ್ನೊಂದು ಕಡೆ ಅದನ್ನು ಫೋಟೋ ತೆಗೆದುಕೊಳ್ಳೋದು ಅಥವಾ ವಿಡಿಯೋ ಮಾಡ್ಕೊಳ್ಳೋದು, ಅದನ್ನು ಸಂಭ್ರಮಿಸೋದು, ಅದು ಯಾವ ರೀತಿಯಾದಂಥ ತನ್ನ ಮನಸ್ಸಿನ ಒಂದು ಹುಚ್ಚ ಆಸೆ ಏನೋ ಗೊತ್ತಿಲ್ಲ. ಅದಾದಮೇಲೆ ಆ ಫೋಟೋ ವೀಡಿಯೋಗಳು ಎಲ್ಲ ಕಡೆ ಶೇರ್ ಆಗಲಿಕ್ಕೆ ಶುರು ಮಾಡಿಬಿಟ್ಟದು. ಇತ್ತೀಚೆಗೆ ವಾಟ್ಸಪ್ನಿಂದ ನಿಮಗೆ ಕ್ಷಣಾರ್ಧದಲ್ಲಿ ನಿಮಗೆ ಗಲ್ಲಿಯಿಂದ ಹಿಡಿದು ದಿಲ್ಲಿವರೆಗೂ ಕೂಡ ಫೋಟೋಗಳು ಹೋಗಿಬಿಡ್ತವೆ. ಯಾರೋ ಒಬ್ಬ ಅವರ ಸೋದರ ಸಂಬಂಧಿ, ಮಹಿಳೆಯ ಸಂಬಂಧಿಕರು ಆ ಫೋಟೋಗಳನ್ನು ನೋಡಿದಾಗ ತುಂಬ ಶಾಕ್ ಆಗಿಬಿಡ್ತಾರೆ, ದಿಗ್ಭ್ರಾಂತರ ಆಗಿಬಿಡ್ತಾರೆ. ಅದಾದಮೇಲೆ ಅವರೇ ಹೋಗಿ ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಹೋಗಿ ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ. ಕಂಪ್ಲೇಂಟ್ ಪ್ಲೆಡ್ಜ್ ಮಾಡಿದ್ಮೇಲೆ ಈಗ 10 ಜನ ಆರೋಪಿಗಳನ್ನು ಕೂಡ ಬಂಧನ ಮಾಡಲಾಗಿದೆ. ಸ್ಥಳಕ್ಕೆ SP ಶೇಖರ್ HT ಅನ್ನೋರು ಭೇಟಿ ಕೊಟ್ಟು ಈಗ ತೀವ್ರತರವಾದಂಥ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಾನು ಅವರ ಹೆಸರುಗಳನ್ನು ತೆಗೆದುಕೊಳ್ಳೋದಕ್ಕೇನು ಮುಜುಗರ ಇಲ್ಲ ನನಗೆ. ಯಾಕೆಂದರೆ ಈ ಯಲೋದಹಳ್ಳಿ ಚಟಾಕಿ ನಾಗರಾಜ, ಈ ಗ್ಯಾಂಗ್ನಲ್ಲಿ ಇರ್ತಕ್ಕಂಥವ್ರು, ಇಸ್ತ್ರಿ ನಾಗರಾಜ ಅನ್ನೋ ವ್ಯಕ್ತಿ, ಮಧು ಅಂತಕ್ಕಂಥವನು, ಅರ್ಜುನ, ಬಸವಂತ,
ಕುಂದೂರು ಮಾರುತಿ, ಮನು, ಜೋಗಿ ಸುನೀಲ ಇವ್ರ ಹೆಸರುಗಳೆಲ್ಲ ನೋಡಿ ರೌಡಿಗಳು ಇರ್ತಾವಲ್ಲ, ಅಲಿಯಾಸ್ ಸುನೀಲ ಅಂತ. ಜೋಗಿ ಸುನೀಲ, ಪಟಾಕಿ ನಾಗರಾಜ ಯಾವ ರೀತಿಯಾಗಿದೆ ಅಂತ. ಒಂದು ಕಡೆ ಠಾಣೆ ಮುಂದೆ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆದ. ಯಾಕೆಂದರೆ ಅವರ ತಾಯಂದ್ರಿಗೆ ಇದೆಲ್ಲವೂ ಕೂಡ ಒಂದು ಅಚ್ಚರಿ ಆದಂಥ ವಿಷಯ. ತಮ್ಮ ಮಕ್ಕಳೆಲ್ಲರೂ ಕೂಡ ತುಂಬ ಇನೋಸೆನ್ಸ್ ಇದ್ದಾರೆ ಅಂತ ಅವರು ಕೂಡ ಅಂದ್ಕೊಂಡಿರ್ತಾರೆ. ಹಾಗಾಗಿ ಯಾವಾಗ ಇವ್ರನ್ನೆಲ್ಲರೂ ಕೂಡ ಬಸವಪಟ್ಟಣ ಪೊಲೀಸ್ ಠಾಣೆ ಕರ್ಕೊಂಡು ಬಂದರು, ಅಲ್ಲಿ ಎಲ್ಲರೂ ಕೂಡ ಜನರೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ಸಾವಿರಾರು ಜನ ಒಂದು ಕಡೆ ಅವ್ರನ್ನ ಬಿಟ್ಟರೆ ಸಾಕಪ್ಪ ಅನ್ನೋ ರೀತಿಯಾದಂಥ ಆಕ್ರೋಶ ಕೂಡ ಕೇಳಿಬರ್ತಾ ಇತ್ತಂತಲ್ಲಿ. ಅವ್ರನ್ನೆಲ್ಲರೂ ಕೂಡ ಮುಖಗವಸನ್ನು ಹಾಕ್ಕೊಂಡು ಅವ್ರನ್ನ ಪೊಲೀಸ್ ಠಾಣೆ ಕರ್ಕೊಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಪಟ್ಟಣ ಪೊಲೀಸ್ ಸ್ಟೇಷನ್ಗೆ. ಈಗಾಗಲೇ 10 ಆರೋಪಿಗಳ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ASP ಪರಮೇಶ್ವರ್ ಹೆಗಡೆ ಮತ್ತು DYSP ರುದ್ರಪ್ಪ ಉಜ್ಜನಕೊಪ್ಪ ಅವರಿಂದ ಇನ್ವೆಸ್ಟಿಗೇಷನ್ ನಡೀತಾ ಇರೋದು. ಸ್ವಲ್ಪ ಹೊತ್ತಿನಲ್ಲೇ ಆರೋಪಿಗಳನ್ನು ಪೊಲೀಸರು ವೈದ್ಯಕೀಯ ಪರೀಕ್ಷೆಗೂ ಕೂಡ ಕರೆದೊಯ್ತಾರೆ. ಇನ್ನೊಂದು ಕಡೆ ನನ್ನ ಮಗಂದು ಏನೂ ತಪ್ಪಿಲ್ಲ, ಬೇಕಂತಲೇ ಉದ್ದೇಶಪೂರ್ವಕವಾಗಿ ಅವರ ಹೆಸರನ್ನು ಸೇರಿಸಿದ್ದಾರೆ ಅಂತ ತಾಯಂದರು ಕೂಡ ಅಲ್ಲಿ ಎದೆ ಬಡ್ಕೊಂಡು ಅಳ್ತಾ ಇದ್ದರು. ಪಾಪ ತಾಯಂದ್ರಿಗೆ ಏನು ಗೊತ್ತಿರುತ್ತೆ, ಮಕ್ಕಳು ತುಂಬ ಅಮಾಯಕರು ಅಂತ ಅವರು ಕೂಡ ಅಂದ್ಕೊಂಡಿರ್ತಾರೆ. ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಅವ್ರ ಸಹವಾಸ ಎಂಥದ್ದು ಅಂತ ಸ್ವಲ್ಪ ಸೂಕ್ಷ್ಮವಾಗಿ ಅವರು ಕೂಡ ಗಮನಿಸ್ತಾ ಇದ್ದರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಟ್ರ್ಯಾಕ್ಟ್ರಿ ಹೊಡಿತಾ ಇದ್ದಂತೆ ರೈತರ ಕೆಲಸ ಸ್ವಾಮಿ ನನ್ನ ಮಗಂದು. ಬೆಳಗ್ಗೆ 8 ಗಂಟೆಗೆ ಎದ್ದು ಬಿಟ್ಟರೆ ಡೀಸೆಲ್ ತೊಗೊಂಡು ಹೋದವನು ರಾತ್ರಿನೇ ಬರೋದು, ಕಷ್ಟಪಟ್ಟು ದುಡಿತಾನೆ, ಅವ್ನು ತಪ್ಪು ಮಾಡಿಲ್ಲ ಅಂತ ಕೆಲವೊಬ್ಬರು ತಾಯಂದರು ಕೂಡ ಅಲ್ಲಿ ಅಳ್ತಾ ಇದ್ದರು. ಹಾಗಾಗಿ ನೊಂದ ಮಹಿಳೆಯ ನೋವನ್ನು ಕೂಡ ಅವ್ರು ಕೇಳಬೇಕಲ್ವ. ಸಂತ್ರಸ್ತ ಮಹಿಳೆಯ ಪಾಡೇನಾಗಿರಬೇಡ, ಇಡೀ ರಾತ್ರಿ ಆ ಸ್ಥಾನದಲ್ಲಿ ತಾನಿದ್ದಾಗ ಏನಾಗಿರ್ತಿತ್ತು ಅನ್ನೋದನ್ನು ಅರೆಕ್ಷಣ ಯೋಚನೆ ಮಾಡಿದ್ರೆ ಗೊತ್ತಾಗ್ತಾ ಇರುತ್ತೆ. ಪೊಲೀಸ್ನವರು ಕೂಡ ಈ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ರು. ಏನಾಯಿತು ಅನ್ನೋದನ್ನು ಕೂಡ ಅವರು ಸವಿಸ್ತಾರವಾಗಿ ಹೇಳಿದ್ರು. ಗಂಡ ಹೆಂಡ್ತಿ ಯಾವಾಗಲೂ ಕೂಡ ಗಂಡ ದಿನ ಕುಡ್ಕೊಂಡು ಬಂದು ಹೊಡಿತಾ ಇರ್ತಾನೆ, ಮಾನಸಿಕವಾದಂಥ ಹಿಂಸೆ, ಜರ್ಜರಿತರಾಗಿಬಿಟ್ಟಿರ್ತಾರೆ. ಹಾಗಾಗಿ ಸಂಸಾರವನ್ನು ನಡೆಸೋದೇ ತುಂಬ ಕಷ್ಟ ಅಂದಾಗ ಸ್ವಲ್ಪ ಆಸರಿಯಾಗಿ ತವರೂರಿಗೆ ಬರ್ತಾ ಇದ್ದಂಥ ಮಹಿಳೆ ಅಂತ ಆಕೆ. ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ. ಸೋಕೋ ಟೀಮ್ ಕೂಡ ಬಂದಿದೆ, ಸಾಕ್ಷ್ಯಾಧಾರಗಳನ್ನು ಸಂಗ್ರಹಣೆ ಮಾಡ್ತಾ ಇದೆ. ಸಂತ್ರಸ್ತೆ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದು ತಮ್ಮ ದೂರನ್ನು ಕೂಡ ದಾಖಲಿಸಿ ಹೋಗಿದ್ದಾರೆ. ಕಂಪ್ಲೀಟ್ ಎಲ್ಲವನ್ನೂ ಕೂಡ ಈಗ ದೂರು ದಾಖಲಾಗಿದೆ, FIR ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅಂದರೆ ಇನ್ನೇನು ಸಂತ್ರಸ್ತೆಯನ್ನು ವೈದ್ಯಕೀಯ ತಪಾಸಣೆ ಮಾಡಲಿಕ್ಕೆ ಸರ್ಕಾರಿ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಕಡ್ಡಾಯವಾಗಿ ಮಹಿಳಾ ವೈದ್ಯರೇ ಅವ್ರನ್ನ ತಪಾಸಣೆ ಮಾಡ್ತಾರೆ, ಅದರ ರಿಪೋರ್ಟನ್ನು ಕೂಡ ತೆಗೆದುಕೊಳ್ತಾರೆ. ಒಂದು ಕಡೆ ಕನ್ಫೆಷನ್ ರಿಪೋರ್ಟ್ ಅಂತ ಸ್ಟೇಟ್ಮೆಂಟ್ ಅಂತೇಳಿ ನ್ಯಾಯಾಲಯದ ಮ್ಯಾಜಿಸ್ಟ್ರೇಟ್ ಮುಂದೆ ಆ ಮಹಿಳೆಯ ಸ್ಟೇಟ್ಮೆಂಟ್ನು ಕೂಡ ತೆಗೆದುಕೊಳ್ತಾರೆ. ಕ್ಯಾಮ್ರಾ ಮುಂದೆ ರೆಕಾರ್ಡ್ ಕೂಡ ಮಾಡಲಾಗುತ್ತೆ. ಅದನ್ನು ಎಲ್ಲವನ್ನೂ ಕೂಡ ಮಾಡ್ಕೊಂಡು ಮುಂದಿನ ವಿಚಾರಣೆ ಕೂಡ ನಡೆಯುತ್ತೆ. ಅಂದರೆ ಡಿಜಿಟಲ್ ಪುರಾವೆಗಳ ಆಧಾರದ ಮೇಲೆ ಘಟನೆ ಸಮಯದ ವೇಳೆ CCTV ದೃಶ್ಯಾವಳಿಗಳು, ಮೊಬೈಲ್ ಲೊಕೇಶನ್ಸ್ಗಳು, ಫೋನ್ ಕರೆಗಳು, ಯಾರಿಗೆ ಮಾಡಿದ್ರು ಎಲ್ಲವನ್ನೂ ಕೂಡ ಮಾಡಲಾಗತ್ತೆ. ಮತ್ತು ಸಂತ್ರಸ್ತೆ ಪ್ರತಿರೋಧ ಹೊಡೆದಾಗ ಕೆಲವೊಂದು ಗಾಯಗಳಾಗಿರುತ್ತಲ್ಲ, ಅಂದರೆ ಲೈಂಗಿಕ ಸಾಮರ್ಥ್ಯದ ಪರೀಕ್ಷೆಯೂ ಕೂಡ ಅಲ್ಲಿ ಮಾಡಲಾಗತ್ತೆ. ಇನ್ನು DNA ರಿಪೋರ್ಟ್, ಬ್ಲಡ್ ರಿಪೋರ್ಟ್ ಆಗಿರ್ಬೋದು, ಉಗುರು ಮತ್ತು ರಕ್ತದ ಮಾದರಿ ಮತ್ತು ಕೂದಲಿನ ಮಾದರಿಗಳು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಲಾಗತ್ತೆ. ಇನ್ನು ಪೊಲೀಸ್ ಕಸ್ಟಡಿಯಲ್ಲಿ ಈಗ ಆರೋಪಿಗಳು ಸಿಕ್ಕಿದಾರಲ್ವ, ಇವ್ರನ್ನ ಎಷ್ಟು ದಿನ ಇಟ್ಕೊಳ್ಳಾಗುತ್ತೆ, ಮುಂದೆ ಯಾವ ರೀತಿಯಾಗಿರುತ್ತೆ ಅಂತ. ನಿಮಗೆ ಒಂದಕ್ಕಿಂತ ಹೆಚ್ಚು ಆರೋಪಿಗಳಿದ್ದರೆ ಒಬ್ಬೊಬ್ಬರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡಲಾಗುತ್ತೆ. ಘಟನೆ ನಡೆದಂಥ ಸಮಯ, ಸ್ಥಳ ಮತ್ತು ಈ ಸಂತ್ರಸ್ತೆಯ ಪರಿಚಯ ಹೇಗಾಯಿತು, ಅಪರಾಧ ಎಸಗಿದಂಥ ರೀತಿ ಮತ್ತು ಪೊಲೀಸ್ನವ್ರು ಪ್ರತಿಯೊಂದು ಪ್ರಶ್ನೆಗಳನ್ನು ಇವರಿಂದ ಕೇಳಿ ದಾಖಲು ಮಾಡ್ಕೊಳ್ತಾರೆ. ಮತ್ತು ಆ ಸ್ಥಳ, ಈ ಒಂದು ಅಪರಾಧ ನಡೆದಂಥ ಸ್ಥಳ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದಲೂ ಕೂಡ ಸ್ಥಳ ಮಹಜರನ್ನ ಮಾಡಿ ಅಲ್ಲಿನ ರಿಪೋರ್ಟ್ಗಳನ್ನು ಕೂಡ ತೆಗೆದುಕೊಂಡು ಬರಲಾಗುತ್ತೆ. ಮತ್ತು ಎಲ್ಲ ವಸ್ತುಗಳನ್ನು ವಶಕ್ಕೆ ಪಡಲಾಗುತ್ತೆ. ಇವರು ಅಪರಾಧಕ್ಕೆ ಬಳಸಿದಂತಹ ಬೈಕ್ ಮತ್ತು ಇವರು ಬಳಸಿರ್ತಕ್ಕಂಥ ಕೆಲವೊಂದು ಆಯುಧಗಳು ಅಥವಾ ಏನಾದರೂ ಬಟ್ಟೆಗಳಿದ್ದರೆ, ಬಾಯಿ ಕಟ್ಟಲಿಕ್ಕೆ ಅಥವಾ ಕಾಲಿ ಕಟ್ಟಲಿಕ್ಕೆ ಏನಾದರೂ ಬಟ್ಟೆಗಳನ್ನು ಬಳಸಿದರೆ ಎಲ್ಲವನ್ನೂ ಕೂಡ, ಮೊಬೈಲ್ ಫೋನ್ನಿಂದ ಹಿಡಿದು ಎಲ್ಲವನ್ನೂ ಕೂಡ ವಶಕ್ಕೆ ಪಡ್ಕೊಳ್ತಾರೆ. ಇನ್ನು ಡಿಜಿಟಲ್ ಸಾಕ್ಷಿಗಳು ಅವೆಲ್ಲವೂ ಕೂಡ ಮೊಬೈಲ್ ಕರೆಗಳ ವಿವರ ಇವರ ಆರೋಪಿಗಳದ್ದು ಮತ್ತು ಸುತ್ತಮುತ್ತಲಿನ ಅಂಗಡಿ ಬಳಿ ಏನಾದರೂ CCTV ಇದ್ದರೆ ಎಲ್ಲವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಇನ್ನು 24 ಅವರ್ಸ್ ಒಳಗಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನಮಗೆ ವಿಚಾರಣೆಗೆ ಎಷ್ಟು ದಿನಗಳ ಕಾಲ ಇವರು ವಶಕ್ಕೆ ಬೇಕು ಅಂತಲೂ ಕೂಡ ಹೇಳಿ ವಿಚಾರಣೆಗೂ ಕೂಡ ತೆಗೆದುಕೊಳ್ತಾರೆ. ಯಾಕಂದರೆ ಸುದೀರ್ಘವಾಗಿ 10 ಜನರನ್ನು ಕೂಡ ಈಗ ವಿಚಾರಣೆ ಮಾಡಬೇಕಾಗಿರೋದ್ರಿಂದ ಹೆಚ್ಚಿನ ಸಮಯವನ್ನು ಕೇಳ್ತಾರೆ. ಅದು ನ್ಯಾಯಾಧೀಶರು ಕೊಟ್ಟರೆ ಅವ್ರನ್ನ ನ್ಯಾಯಾಧೀಶರು ಆರೋಪಿಗಳನ್ನು ಜೈಲಿಗೆ ಕಳಿಸಿ ವಿಚಾರಣೆಗೆ ಅನುವು ಮಾಡಿಕೊಳ್ತಾರೆ. ನೋಡಿ, ಇದಿಷ್ಟು ಈಗ ಸದ್ಯದ ಈ ಕೇಸ್ನ ಅಪ್ಡೇಟ್ಸ್. ಇನ್ನೇನಾದರೂ ಇದ್ದರೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.